ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟ್ಕಸ್ ಕಿಚನ್. ನಾನು ಕವಿತಾ. ಇವತ್ತಿನ ರೆಸಿಪಿ ಶೇಂಗಾದ ಉಂಡೆ. ಶೇಂಗಾದ ಉಂಡೆ ಕೇವಲ 15 ನಿಮಿಷದಲ್ಲಿ ಈಸಿಯಾಗಿ ಯಾವುದೇ ರೀತಿಯ ಪಾಕ ಇಲ್ದಿರ ಮಾಡುವ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನೋಡ್ಕೊಳ್ಳೋಣ. 2 ಕಪ್ ಶೇಂಗಾ, 5 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 3 ಏಲಕ್ಕಿ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಗಸಗಸೆ, 1.5 ಕಪ್ ಪುಡಿ ಬೆಲ್ಲ, 1 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಭಾಗ ಒಣ ಕೊಬ್ಬರಿ. ಮೊದಲಿಗೆ ಶೇಂಗಾ ಹುರ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಶೇಂಗಾ ಹುರಿಬೇಕು. ಫ್ಲೇಮ್ ಜಾಸ್ತಿ ಹೈಯಲ್ಲಿದ್ರೆ ಮೇಲೆ ಮಾತ್ರ ಫ್ರೈ ಆಗುತ್ತೆ, ಒಳಗಡೆ ಫ್ರೈ ಆಗಿರಲ್ಲ, ಮೆತ್ತಗಿರುತ್ತೆ. ಹಾಗಾಗಿ ಆದಷ್ಟು ಸಿಮ್ಮಲ್ಲಿ ಶೇಂಗಾ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಹುರಿತಾ ಇದೆ, ಸಣ್ಣ ಉರಿಯಲ್ಲಿನೇ ಹುರಿತಾ ಇದ್ದೀನಿ. ಕೈ ಬಿಡ್ದಿರ ಹುರಿಬೇಕು. ಕೈ ಬಿಟ್ರೆ ಅಲ್ಲಲ್ಲಿ ಅದು ಕಪ್ಪಗಾಗಿ ಸೀದೋಗ್ಬಿಡುತ್ತೆ. ತುಂಬಾ ಕಪ್ಪಗಾಗಿ ಹುರಿದ್ಬಿಟ್ರೆ ಉಂಡೆ ಚೆನ್ನಾಗಿ ಬರಲ್ಲ, ಕೈ ಬಂದ್ಬಿಡುತ್ತೆ. ಇವಾಗ ಇದು ಆಫ್ ಮಾಡ್ಕೊಂಡು ಪಕ್ಕಕ್ಕೆ ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ಅದೇ ಬಾಂಡೆಯಲ್ಲಿ ಎಳ್ಳು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಚಟಪಟ ಚಟಪಟ ಅನ್ಬೇಕು. ಇದು ಕೂಡ ಅಷ್ಟೇ, ಕೈ ಬಿಡ್ತೀರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಫ್ರೈ ಆಗಿದೆ. ಹುರಿದಾಗಿದೆ. ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್. ಇದು ಕೂಡ ತಣ್ಣಗಾಗ್ಬಿಡೋಣ. ಶೇಂಗಾ ಎಳ್ಳು ತಣ್ಣಗಾಗೋಷ್ಟರಲ್ಲಿ ಒಣ ಕೊಬ್ಬರಿ ತುಳ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಒಣ ಕೊಬ್ಬರಿಯ ಹಿಂಭಾಗದ ಸಿಪ್ಪೆ ತೆಗೆದುಕೊಂಡ್ಬಿಟ್ಟಿದ್ದೀನಿ ಸ್ಕ್ರೇಪರಿಂದ. ಉಂಡೆ ಕಪ್ಪಗಾಗಿ ಬಂದ್ಬಿಡುತ್ತೆ, ಹಾಗಾಗಿ ತೆಗೆದ್ಬಿಟ್ಟಿದ್ದೀನಿ. ನೀವು ಬೇಕಂದ್ರೆ ಇಟ್ಕೋಬಹುದು. ಇವಾಗ ಒಣ ಕೊಬ್ಬರಿ ತುರಿದಾಗಿದೆ. ಇದು ಮಿಕ್ಸಿಯಲ್ಲಿ ಹಾಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ತರಿತರಿಯಾಗಿ ಇದು ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ಆಗಬೇಕು. ಫ್ರೆಂಡ್ಸ್, ಇವಾಗ ಶೇಂಗಾ ಎಲ್ಲ ತಣ್ಣಗಾಗಿದೆ. ಸಿಪ್ಪೆ ಬಿಡಿಸ್ಕೊಂಡ್ಬಿಡೋಣ. ಇವಾಗ ಶೇಂಗಾ ಸಿಪ್ಪೆಯನ್ನು ತೆಗೆದಾಗಿದೆ. ಮುಂದೆ ಏನು ಮಾಡು ಅಂತ ನೋಡೋಣ. ಜಾರಲ್ಲಿ ಈಗೆಲ್ಲ ಶೇಂಗಾವನ್ನು ಹಾಕೋಣ. ಒಂದು ಸುತ್ತು ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇದು ಒಂದು ಸುತ್ತಲ್ಲಿ ಈ ಥರ ಪುಡಿಯಾಗಿದೆ. ಇವಾಗ ಒಣ ಕೊಬ್ಬರಿ ಸೇರಿಸ್ಕೊಳ್ಳೋಣ. ಪುಡಿ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ, ಹುರಿದಿರೋ ಎಳ್ಳಲ್ಲಿ ಒಂದು ಸ್ವಲ್ಪ ಎಳ್ಳು ತೆಗೆದುಕೊಳ್ತೀನಿ. ನೋಡಿ, ಇದು 1 ಟೇಬಲ್ ಸ್ಪೂನ್ ಎಳ್ಳು ತೆಗೆದುಕೊಂಡಿದ್ದೀನಿ. ಇವಾಗ ಎಳ್ಳು ಸಹ ಇದರಲ್ಲೇ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದೆಲ್ಲ ಒಟ್ಟಿಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಎಲ್ಲ ಈ ಥರ ರುಬ್ಕೊಂಡಿದ್ದೀನಿ. ಈಗ ಗಸಗಸೆ ಇದೆ ಅಲ್ವಾ, ಅದು ತುಪ್ಪದಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ತುಪ್ಪ ತಗೊಳ್ಳೋಣ. ನೋಡಿ, ತುಪ್ಪದಲ್ಲಿ ಇದು ಫ್ರೈ ಆಗ್ತಾ ಇದೆ. ಸ್ವಲ್ಪ ಗಸಗಸೆ ಅರಳೋವರೆಗೆ ಕಾಯೋಣ.
ನೋಡಿ ಇವಾಗೆಲ್ಲ ಡಬಲ್ ಆಗಿದೆ ಅಲ್ವಾ? ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ. ಗಸಗಸೆ ಈ ರುಬ್ಬಿರುವ ಕಡಲೆಕಾಯಿ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ತೆಗೆದಿಟ್ಕೊಂಡಿರುವ ಎಳ್ಳು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉಂಡೆ ಕಟ್ಕೊಂಡ್ಬಿಡೋಣ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗಲ್ಲ, ಪಾಕ ಮಾಡ್ಕೊಳ್ಬೇಕಂತ ಇಲ್ಲ, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ಶೇಂಗಾ ಬೀಜ, ಹುರಿದಿರೋ ಶೇಂಗಾ ಬೀಜ ಇದ್ದರೆ 10 ನಿಮಿಷದಲ್ಲಿ ಇದು ಉಂಡೆ ಮಾಡಿಕೊಂಡು ರೆಡಿ ಆಗಿಬಿಡುತ್ತೆ. ಇವಾಗ ಉಂಡೆ ಕಟ್ಕೊಂಡ್ಬಿಡೋಣ. ನೋಡಿ ಪಾಕ ಇಲ್ದಿರ ಎಷ್ಟು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಉಂಡೆ. ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಳ್ಳಿ. ನೋಡಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಈ ಥರ ಕೈ ಆಡಿಸಿ, ಆಗ ಉಂಡೆಗಳ ಮೇಲೆ ಶೈನ್ ಬರುತ್ತೆ. ನೋಡಿ ಈ ಥರ ಶೈನ್ ಬರುತ್ತೆ. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಮಾಡಿ ಉಂಡೆ ಕಟ್ಕೊಳ್ಳಿ. ಹೀಗೆ ಎಲ್ಲ ಉಂಡೆ ಕಟ್ಕೊಂಡು ಬರ್ತೀನಿ. ನೋಡಿ 2 ಕೈಯಿಂದ ಸಹ ಉಂಡೆ ಕಟ್ಬಹುದು. ನೋಡಿ ಫ್ರೆಂಡ್ಸ್, ಎಲ್ಲ ಉಂಡೆ ಕಟ್ಟಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಬರ್ತೀನಿ.